ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಂಡಾಗಳ ಮೆರವಣಿಗೆಗೆ ಸಾಕ್ಷಿಯಾದ ಚಿತ್ರವಾಡ್ಗಿ ಭಕ್ತರು. ಈಗ ವಾರ್ತೆಗಳ ವಿವರ. ನಗರಸಭೆ ಪ್ರಕಟಣೆ. ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ನಿರ್ಮಾಣಗೊಳ್ಳಲಿರುವ 250 ಹಾಸಿಗೆಯ ಜಿಲ್ಲಾಸ್ಪತ್ರೆಗೆ ಹೊಸಪೇಟೆ ಜಂಬುನಾಥ ರಸ್ತೆಯಲ್ಲಿ ಬರುವ ನಗರಸಭೆಗೆ ಸೇರಿದ ಜಮೀನನ್ನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಗೆ ಹಸ್ತಾಂತರಿಸುವ ಕುರಿತು ಸೇರಿದಂತೆ ಸಮುದಾಯ ಶೌಚಾಲಯಗಳ ದುರಸ್ತಿ ಮಾಡುವ ಕಾಮಗಾರಿಗಳ ಟೆಂಡರ್ಗೆ ಅನುಮೋದನೆ ನೀಡಬೇಕಿದೆ. ಹಾಗಾಗಿ ದಿನಾಂಕ 4ರಂದು ಮಧ್ಯಾಹ್ನ 3 ಗಂಟೆಗೆ ನಗರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಆಹ್ವಾನಿಸಲಾಗಿದೆ. ಹಾಗಾಗಿ ನಗರಸಭೆಯ ಸರ್ವ ಸದಸ್ಯರು ತುರ್ತು ಸಭೆಗೆ ಆಗಮಿಸಬೇಕೆಂದು ನಗರಸಭಾ ಪೌರಾಯುಕ್ತರಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳಿಂದ ವಿವಿಧ ಯೋಜನೆಗಳನ್ನು ರೂಪಿಸಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿವೆ. ಹೀಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಪರಾಮರ್ಶೆಗೆಂದು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರವರು ದಿನಾಂಕ 4ರಂದು ಹೊಸಪೇಟೆ ನಗರಕ್ಕೆ ಆಗಮಿಸಲಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹೊರತಂದಿರುವ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಪರಾಮರ್ಶೆ ಹಾಗೂ ಪಕ್ಷದ ಸಂಘಟನೆಯ ಹಿನ್ನೆಲೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿಗಳೂ ಆಗಿರುವ ಸುರ್ಜೇವಾಲಾರವರು ದಿನಾಂಕ 4ರಂದು ನಗರಕ್ಕೆ ಆಗಮಿಸಲಿದ್ದಾರೆಂದು ತಿಳಿಸಿದ್ದಾರೆ. 4ನೇ ತಾರೀಕು ಸಾಯಂಕಾಲ 6 ಗಂಟೆ ಸುಮಾರಿಗೆ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಗ್ಯಾರಂಟಿ ಅಂತಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸಹಿ ಮಾಡಿರ್ತಕ್ಕಂಥ ಗೃಹಜ್ಯೋತಿ ಅಂದರೆ 200 ಉಚಿತ ವಿದ್ಯುತ್ತು ಮತ್ತು ಗೃಹಲಕ್ಷ್ಮಿ 2000 ರೂಪಾಯಿ ಗ್ಯಾರಂಟಿ ಒಂದು ಕಾರ್ಯಕ್ರಮ ಪರಾಮರ್ಶೆ ಮತ್ತು ಇದನ್ನು ಪಕ್ಷದ ಸಂಘಟನೆಗಾಗಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಇದರಲ್ಲಿ 2000 ರೂಪಾಯಿ ಕೊಡ್ತಕ್ಕಂಥದ್ದು 500 ರೂಪಾಯಿ GST ಏನು ಕೇಂದ್ರ ಸರ್ಕಾರ GSTಗೆ ಒಂದಿಷ್ಟು ಪರಿಹಾರ ಸಿಗಲಿ ಸಾಮಾನ್ಯ ಮಹಿಳೆಯರಿಗೆ, ಮತ್ತು ಗ್ಯಾಸ್ ಸಿಲಿಂಡರ್ ಪ್ರತಿ ತಿಂಗಳು ಗ್ಯಾಸ್ ಸಿಲಿಂಡರ್ಗಳು ರೇಟ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ 500 ರೂಪಾಯಿ ಸಿಗಲಿ ಅಂತಂದೇಳಿ, ಮತ್ತು 1000 ರೂಪಾಯಿ ದಿನ ಏನು ಅಗತ್ಯ ಬೆಲೆ ವಸ್ತುಗಳೆಲ್ಲ ಗಗನಕ್ಕೆ ಏರ್ತವೆ, ಅದು ಕೂಡ ಒಂದು ಕುಟುಂಬ ಸಂಭಾಳಿಸೋಕ್ಕಾಗಿಯೇ 1000 ರೂಪಾಯಿಯನ್ನು ನಾವು ಗ್ಯಾರಂಟಿ ಅಧಿಕಾರಕ್ಕೆ ಬಂದರೆ ಕೊಡ್ತೀವಂತ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಪರಾಮರ್ಶೆ ಮಾಡಲಿಕ್ಕೆ ನಮ್ಮ ಸುರ್ಜೇವಾಲಾ ಅವರು ಉಮ್ರಹಾಲ್ಗೆ ಬರ್ತಾ ಇದ್ದಾರೆ. ಬಳಿಕ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರಿಂದ ಬೋಗಸ್ ಹಕ್ಕುಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈವರೆಗೂ ಒಂದೇ ಒಂದು ಹಕ್ಕುಪತ್ರ ಕೂಡ ರಿಜಿಸ್ಟರ್ ಆಗಿಲ್ಲ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ, ಆಗ ರಿಜಿಸ್ಟರ್ ಮಾಡಿಸಲಾಗಿಲ್ಲ. ಬಳ್ಳಾರಿಯಲ್ಲಿ 500 ಹಕ್ಕುಪತ್ರ ವಿತರಿಸಲಾಗಿದೆ, ಅವು ಈಗಾಗಲೇ ರಿಜಿಸ್ಟರ್ ಆಗ್ತಾ ಇವೆ. ಇಲ್ಲಿ ಯಾಕೆ ಆಗುತ್ತಿಲ್ಲ? ಇನ್ನೂ ಕೆಲವು ದಿನಗಳಲ್ಲಿ ರಿಜಿಸ್ಟರ್ ಮಾಡಿಸಿಕೊಳ್ಳದಿದ್ದರೆ ಒಗ್ಗರಣೆ ಮಿರ್ಚಿ ತಿನ್ನೋಕೆ ಕೂಡ ಲೈಕ್ ಇರೋದಿಲ್ಲವೆಂದು ತಿಳಿಸಿದ್ದಾರೆ. ಸುಮಾರು 12,000 ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತೀವಿ ಅಂತ ಮಾನ್ಯ ಸಚಿವರು ಶಾಸಕರು ಹೇಳಿಕೆ ಕೊಟ್ಟಾರ. ಈಗಾಗಲೇ ಸುಮಾರು 10 ದಿವಸ ಆಯಿತು ಹಕ್ಕುಪತ್ರಗಳನ್ನು ಕೂಡ ವಿತರಣೆ ಮಾಡ್ತಿದ್ದಾರೆ. ಅವು ಕೂಡ ಈಗೇನು ಹೊಸ ಟ್ರೆಂಡ್ ಐತೆ, ಲಗ್ನ ಪತ್ರದ ಫೋಟೋ ಹಾಕಿ ಅನ್ಸ್ತಾರಲ್ಲ, ಆ ಟೈಪ್ ಫೋಟೋ ಹಾಕ್ಯಂಡು ಅನ್ಸಕತ್ತಾರ.
ಒಂದು ಹಕ್ಕುಪತ್ರನ ಅದ್ರ ಜೊತೆಗೆ ಮತ್ತೆ ಸಪೋರ್ಟಿಂಗ್ ಇನ್ನೊಂದು ಪೇಪರು ಕೊಡಕತ್ತಾರೆ, ಕೊಡಲಿ. ಆದರೆ ಸುಮಾರು 10 ದಿವಸದಲ್ಲಿ ಒಂದೇ ಒಂದು ಹಕ್ಕುಪತ್ರ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಯಾಕೆ ನೀವು ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ? ಇನ್ನು 10 ರಿಂದ 11 ದಿವಸದಲ್ಲಿ ಸುಮಾರು ನೋಟಿಫಿಕೇಷನ್ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಚುನಾವಣಾ ನೋಟಿಫಿಕೇಷನ್ ಆದರೆ ಒಂದು ಕೂಡ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರಲ್ಲ. ಬಳ್ಳಾರಿಯಲ್ಲಿ 500 ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. 500 ಹಕ್ಕುಪತ್ರ ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಕತ್ತೇವ, ಅವ್ರು ವಿಜಯನಗರದಲ್ಲಿ ಆಗ್ತಾ ಇಲ್ಲ. ನಾವು ಅದಕ್ಕೆ ಎಲ್ಲ ಫಲಾನುಭವಿಗಳಿಗೆ ಮನವಿ ಮಾಡ್ತೀವಿ, ಇನ್ನೂ 10 ದಿವಸದೊಳಗಡೆ ನಿಮ್ಮ ಹಕ್ಕುಪತ್ರಗಳನ್ನು ನೀವು AW ಅವರು ಸ್ಲಮ್ ಬೋರ್ಡ್ AW ಅವ್ರು ಕರೆದುಕೊಂಡು ಅವ್ರ ಕಡೆಯಿಂದ ಒಂದು ಕವರಿಂಗ್ ಲೆಟರ್ ತೊಗೊಂಡೋಗಿ ನಿಮ್ಮ ಹಕ್ಕುಪತ್ರಗಳನ್ನು ನಿಮ್ಮ ಹೆಸರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮ ಹಕ್ಕುಪತ್ರ ಕೂಡ ಒಗ್ಗರಣೆ ಮಿರ್ಚಿ ತಿನ್ನೋಕೆ ಕೂಡ ಲಾಯಕ್ಕಿರಲ್ಲ. ಫಲಾನುಭವಿಗಳು ಈಗ ಚುನಾವಣೆ ಗಿಮಿಕ್ ಆಗಿಬಿಟ್ಟ, ಹಂಚೋದು ಅವನಾಗ ಮುಂದೆ ಚುನಾವಣೆ ಮುಗಿದ್ಮೇಲೆ ನೋಟಿಫಿಕೇಶನ್ ಬರ್ತಾ, ನೋಟಿಫಿಕೇಶನ್ ಆದ್ಮೇಲೆ ಎಲೆಕ್ಷನ್ ಪ್ರೊಸೆಸ್ ಮುಗಿದ್ರಾಗ ಸುಮಾರು 2 ತಿಂಗಳಾಕತಿ, ಕೋಡ್ ಆಫ್ ಕಂಡಕ್ಟ್ 2 ತಿಂಗಳಾಕೈತಿ. ಅವಾಗ ಜನ ಯಾರು ನೆನ್ಪಿಟ್ಕೊಳ್ಳಲ್ಲ. ಇಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಫಲಾನುಭವಿಗಳು, ನೀವು ಆ ಹಕ್ಕುಪತ್ರಕ್ಕೋಸ್ಕರ 30 ವರ್ಷ ನೀವು ಕಾದಿದ್ದೀರಿ. ಇವತ್ತಿನಿಂದನೇ ನೀವೆಲ್ಲರೂ ಕೂಡ ಸ್ಲಮ್ ಬೋರ್ಡ್ AW ಅವ್ರು ಕರ್ಕೊಂಡು, ಯಾರು ಹಕ್ಕುಪತ್ರ ಕೊಟ್ಟರೆ ಅವ್ರು ಕರ್ಕೊಂಡು ನಿಮ್ಮ ಹಕ್ಕುಪತ್ರಗಳನ್ನು ನೀವು ನಿಮ್ಮ ಹೆಸರಲ್ಲೇ ಆ ಜಾಗವನ್ನು ಮನೆಯನ್ನು ನೋಂದಣಿ ಮಾಡಿಕೊಳ್ಳಿ ಅಂತೇಳಿ ಮನವಿ ಮಾಡ್ತೀವಿ. ಭಾಳಷ್ಟು ಹಕ್ಕುಪತ್ರಗಳು ಬೋಗಸ್ ಅದಾವ. ಅದಕ್ಕೆ ನಾನು ಫಲಾನುಭವಿಗಳಿಗೆ ಮನವಿ ಮಾಡಕತ್ತಿರೋದು, ನೀವು ಯಾರು ಕೂಡ 15 ವರ್ಷ ಹಕ್ಕುಪತ್ರ ಕಾದಿರಿ, 4 ಸರಿ ಅವ್ರು ಓಟ್ ಹಾಕಿರಿ, ನೀವು ಅವ್ರನ್ನ ಬೆನ್ನತ್ತಿ ನಿಮ್ಮ ಮನೆನ ನಿಮ್ಮ ಜಾಗನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಗಲ್ಲ ಅಂದರೆ ಅವು ಬೋಗಸ್, ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬೇಡಜಂಗಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಬಿಡಿ ಹಿರೇಮಠರವರಿಂದ ಕಳೆದ 246 ದಿನಗಳಿಂದ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ನಡೆಸಿಕೊಂಡು ಬರುತ್ತಿದ್ದಾರೆ. ಫಲಿತಾಂಶ ದೊರೆಯದ ಹಿನ್ನೆಲೆಯಲ್ಲಿ ದಿನಾಂಕ 7ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬೇಡಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯ, ಕಾರ್ಯದರ್ಶಿ ವೀರಭದ್ರಯ್ಯ ಹಾಗೂ ಮುಖಂಡ ಕೆಬಿ ಹಿರೇಮಠರವರಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಬೇಡಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಆಗ್ರಹಿಸಿ ಮಾರ್ಚ್ 7ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದ್ದು, ಸಮಾಜದವರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಬೇಡಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಿದ್ದರೂ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರುತ್ತಿಲ್ಲ. ಇದರಿಂದ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಈಗ ಪರೀಕ್ಷೆ ಕಾಲ, ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದಕ್ಕೂ ಮುನ್ನ ಮೀಸಲಾತಿ ಕೊಟ್ಟರೆ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಸಮಾಜದ ಮುಖಂಡ ವಕೀಲ ಬಿಡಿ ಹಿರೇಮಠರವರು 246 ದಿನಗಳಿಂದ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಗಮನ ಹರಿಸಿಲ್ಲ. ಸಂಕ್ರಾಂತಿ ಹಬ್ಬದ ನಂತರ ಶುಭ ಸುದ್ದಿ ಕೊಡುತ್ತೇವೆ ಎಂದು ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೆ ಮಾತಿಗೆ ತಕ್ಕಂತೆ ನಡೆದುಕೊಂಡಿಲ್ಲ. ಇದುವರೆಗೆ ಶುಭ ಸುದ್ದಿ ಕೊಟ್ಟಿಲ್ಲ. ಹಾಗಾಗಿ ಮಾರ್ಚ್ 7ರಂದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಜೂನ್ ತಿಂಗಳಿಂದ ಸುಮಾರು ಇಂದಿಗೆ 246 ದಿನಗಳಾಯಿತು. ಬಿಡಿ ಹಿರೇಮಠ್ ಅವರ ನೇತೃತ್ವದಲ್ಲಿ ಮತ್ತು ಕಲ್ಯಾಣ ಸ್ವಾಮಿಗಳ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಂತಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಗಮನ ಕೊಡದೆ, ನಮ್ಮ ನಾಯಕರನ್ನ ಕರೆಸದೆ, 2 ಸರ್ತಿ ಕರೆಸಿದಾರ. ಮಾತುಕತೆ ಏನಾಗಿದೆ ಅನ್ನೋದು ಇವತ್ತಿನವರೆಗೂ ಯಾವ ಸಮಾಜದವರಿಗೂ ಗೊತ್ತಿಲ್ಲ. ನಮ್ಮ ಸಮಾಜದವರಿಗೆ ಯಾರಿಗೂ ಗೊತ್ತಿಲ್ಲ. ಬಟ್ 2 ಸರ್ತಿ ಮೀಟಿಂಗ್ ಮಾಡಿದಾರ ಬಿ ಡಿ ಹಿರೇಮಠರನ್ನ ಕರ್ಕೊಂಡು. ಅದು ಏನು ಮಾತಾಡಿದಾರ ಅಂತಂದು ಹೇಳ್ತಾ ಇಲ್ಲ. ನಾನು ಉಪವಾಸ ಸತ್ಯಾಗ್ರಹ ಮಾಡಿದೆ ಜನವರಿ 10ನೇ ತಾರೀಕು ನಂತರ. ಸಂಕ್ರಾಂತಿ ನಂತರ ನಾವು ಶುಭ ಸುದ್ದಿ ಕೊಡ್ತೀವಿ ಅಂತಂತ ಹೇಳಿ ತಿಳಿಸಿದರು. ಬಟ್ ಇವತ್ತಿನವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದನೇದು, ರಾಜ್ಯಾದ್ಯಂತ ಎಲ್ಲ ಬಡ ಬೇಡ ಜಂಗಮರು, ಎಲ್ಲ ಜಂಗಮರು ಕಾಯ್ತಾ ಇದ್ದೀವಿ ನಮ್ಮ ನಾಯಕರಾದ ಬಿ ಡಿ ಹಿರೇಮಠರವರು ಏನು ಸಂದೇಶ ಕೊಡ್ತಾರ ನಮಗೆ ಅಂತ. ಇಲ್ಲಿವರೆಗೂ ಕಾದ್ವಿ. ಇದುವರೆಗೂ ಯಾವುದೇ ಅವರಿಂದ ಉತ್ತರ ಬಂದಿಲ್ಲ. ನಾವು ಹೋಗೋಕೆ ಬರ್ತಾಯಿದ್ದೀವಿ. ಹೋದಲ್ಲೆಲ್ಲ ನಾವು ಕೇಳಿದಾಗ ಏನು ಹೇಳ್ತಾರೆ, ಇವತ್ತಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ಯಾರ, ಇವತ್ತಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ಯಾರ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಏನಾಗಿದೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾವೀಗ
ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ 7ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಯೊಬ್ಬರು ಬೇಡಜಂಗಮರು ಪ್ರತಿಯೊಂದು ಹಳ್ಳಿಗಳಿಂದ ತಾಲೂಕುಗಳಿಂದ ಫ್ರೀಡಮ್ ಪಾರ್ಕಿಗೆ ಹೋಗ್ತೀವಿ. ಅಲ್ಲಿ ಸತ್ಯಾಗ್ರಹ ಕುಳಿತಿರುವಂಥ ಬಿ ಡಿ ಹಿರೇಮಠರನ್ನ, ಕಲ್ಯಾಣ ಸ್ವಾಮಿಗಳನ್ನ, ಬಿ ಡಿ ಹಿರೇಮಠರನ್ನ ಒಕ್ಕೂಟದ ಅಧ್ಯಕ್ಷ ಅಂತಂದು ಮಾಡಿ ಸರ್ವಾನುಮತದಿಂದ ಆರಿಸಿದ್ದೀವಿ. ಅವರು ಇವತ್ತಿನವರೆಗೂ ಯಾರಿಗೂ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಫೋನ್ ಮಾಡಿ ಕೇಳಿದರೆ ಹೇಳ್ತೀವಿ ಅಂತದರ ಹೊರತು ಯಾವುದೂ ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಹಾಗಾಗಿ 7ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಯೊಬ್ಬ ಜಂಗಮರು ಹೋಗಿ ಅಲ್ಲಿ ಅವ್ರನ್ನ ವಿಚಾರ ಮಾಡ್ತೀವಿ. ಇಲ್ಲಿವರೆಗೆ ಏನಾಗಿದೆ ಏನಿಲ್ಲ ನಮಗೆ ಸ್ಪಷ್ಟವಾಗಿ ತಿಳಿಸ್ರಿ. ಸರ್ಕಾರ ಆದೇಶ ಹೊರಡಿಸ್ತೀನಂತ ಹೇಳ್ತೈತಾ ಇಲ್ವಾ, ಸುತ್ತಲೇ ಹೊರಡಿಸ್ತೈತಾ ಇಲ್ವಾ ಹೇಳಿ. ಅಕಸ್ಮಾತ್ ಹೊರಡಿಸ್ದೇ ಹೋದರೆ ನಾವು ಮುಂದೆ ಏನು ಯಾವ ರೀತಿ ಹೋರಾಟ ಮಾಡಬೇಕು. ಯಾಕಂದರೆ ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ. ಚುನಾವಣೆ ಘೋಷಣೆ ಆದ ತಕ್ಷಣವೇ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುತ್ತೆ. ನಮಗೆ ಹೋರಾಟ ಮಾಡೋಕ್ಕೆ ಆಸ್ಪದ ಇರಲ್ಲ. ಚುನಾವಣೆ ಮರಿಗೋರಿ ಮುಂದೆ ಯಾವ ಸರ್ಕಾರ ಬರುತ್ತೆ ಏನೂ ಗೊತ್ತಿಲ್ಲ. ನಾವು ನಿರ್ಧಾರ ಮಾಡಬೇಕಲ್ಲ, ನಮ್ಮ ಬೇಡಿಕೆಗೆ ಯಾರು ಸ್ಪಂದನೆ ಮಾಡ್ತಾರ ಅಂಥವ್ರಿಗೆ ನಾವು ಬೆಂಬಲ ಕೊಡೋದ ಅಥವಾ ಬೇಡವಾ. ಈಗ ಸತ್ಯಪ್ರತಿಪಾದನಾ ಸತ್ಯಾಗ್ರಹ ಕುಂತ ಬಂದರು, ಬೇರೆ ರಾಜಕೀಯ ಪಕ್ಷದವರು ಬಂದರು, ಕುಂತರು, ಫೋಟೋ ತಗೊಂಡು ಹೋದರು. ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತಿನವರೆಗೂ ಯಾರೂ ಹೇಳಿಲ್ಲ, ಯಾವ ಪಕ್ಷದವರು ಹೇಳಿಲ್ಲ. ಎಲ್ಲ ಪಕ್ಷಗಳನ್ನು ಆಡಳಿತ ನಡೆಸಿದವ ಇಲ್ಲಿವರೆಗೂ ಕರ್ನಾಟಕ ಸರ್ಕಾರದಲ್ಲಿ. ಬಟ್ ಇದು ಇವತ್ತಿನ ಪ್ರಸ್ತಾಪನೆ ಅಲ್ಲ, ಹಳೆಯ ಪ್ರಸ್ತಾಪನೆ. ಸುಪ್ರೀಂ ಕೋರ್ಟಿಂದ ಆದೇಶ ಹೊರಡಿಸಿದ್ರು ರಾಜ್ಯ ಸರ್ಕಾರಗಳು, ಕೆಲವೊಂದು ರಾಜ್ಯ ಸರ್ಕಾರಗಳು ಈಗಾಗಲೇ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೆಲವೊಬ್ರು ತೊಗೊಂಡಿದ್ದಾರೆ, ಶ್ರೀಮಂತರು ಕೋರ್ಟ್ ಮುಖಾಂತರ ಹೋಗಿ ಫೈಟ್ ಮಾಡಿ. ಬಟ್ ನಮ್ಮಂಥ ಪ್ರತಿಯೊಬ್ಬರು ಹೋಗಿ ಫೈಟ್ ಮಾಡಿ ಕೋರ್ಟಲ್ಲಿ ತೊಗೊಳಕ್ಕಾಗಲ್ಲ. ಈಗ ಪರೀಕ್ಷೆಗಳು ಹತ್ರ ಬರ್ತಾ ಇದ್ದಾವೆ. ಪರೀಕ್ಷೆಗಳು ಹತ್ರ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಅಡ್ಮಿಷನ್ಸಿಗೆ ಕಾಲೇಜ್ ಆಗಲಿ ಸ್ಕೂಲ್ಗೆ ಆಗಲಿ ನಾವು ಸರ್ಟಿಫಿಕೇಟಲ್ಲಿ ಬೇಡ ಜಂಗಮ ಅಂತ ಬರ್ಸ್ಬೇಕು ಅಥವಾ ಜಂಗಮ ಅಂತ ಬರ್ಸ್ಬೇಕು, ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು. ಇದು ಗೊಂದಲದಾಗ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಸರ್ವರಲ್ಲಿ ಸಿಸ್ಟಮಲ್ಲಿ ನಮ್ಮದು ಬರೋದೇ ಇಲ್ಲ ಕ್ಯಾಟಗರಿ. ನಾಳೆ CET ಎಕ್ಸಾಮ್ ಬರೆಯೋಂಥ ಹುಡುಗರು ಇರ್ತಾರೆ, ಇಂಜಿನಿಯರಿಂಗ್ ಬರೆಯೋದು ಇರ್ತದೆ, ನೀಟ್ ಬರೆಯೋರು ಇರ್ತಾರೆ. ಆವಾಗ ಏನು ಅಂತ ತೋರಿಸ್ಬೇಕು. ಕೆಲವೊಬ್ರು ಸರ್ಟಿಫಿಕೇಟ್ ತೊಗೊಂಡಿರೋದು ಅವ್ರದ್ದು ಅಪ್ಲೋಡ್ ಆದಾಗ ಅವ್ರಿಗೆ ಬಂದ್ಬಿಡುತ್ತೆ. ಉಳಿಕಿದವ್ರು ಯಾವ ರೀತಿ ಇಲ್ಲಿಂದ ಮಾಡಬೇಕು ಅನ್ನೋ ಗೊಂದಲದಾಗ ಇದ್ದೀವಿ. ಎಲ್ಲರೂ ಒಗ್ಗೂಡಿ ಎಲ್ಲರ ಜೊತೆಗೂಡಿ ಹೋಗ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಫ್ರೀಡಮ್ ಪಾರ್ಕಿಗೆ 7ನೇ ತಾರೀಕು ಅಲ್ಲಿ ಕುಂತಿರೋರನ್ನ ಕೇಳಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಏನು ಮಾಡಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತೀವಿ. ಕಾನೂನು ದೃಷ್ಟಿಯಿಂದ ಇವತ್ತು ಸರ್ಟಿಫಿಕೇಟ್ ತಗೊಂಡರು ಉದಾಹರಣೆ ಹೇಳ್ಬೇಕಪ್ಪ ಅಂದರೆ ಇವತ್ತು ಚುನಾವಣೆಯನ್ನು ಕೂಡ ನಿಂತ್ಕೊಂಡಿದ್ರು. ಬಳ್ಳಾರಿಯಲ್ಲಿ ಕಿರಣ್ ಕುಮಾರ್ ಅಂತಂದೇಳಿ ಈ ಜಾತಿಯ ಈ ಸರ್ಟಿಫಿಕೇಟ್ ಆಧಾರದ ಮೇಲಿನ ಚುನಾವಣೆಯನ್ನು ಇವತ್ತು ಫೇಸ್ ಮಾಡ್ಯಾರ. ಹಾಗಾಗಿ ಇದು ಮೊನ್ನೆ ನಗರ ಪಾಲಿಕೆ ಚುನಾವಣೆ ಅವ್ರು ಸ್ಟೇ ಹೋಗಿದ್ರು ಸರ್. ಅದು ಬರದಲ್ಲ ಅಂತಂದೇಳಿ ಅದು ಸ್ಟೇ ವೇಕೆಂಟ್ ಮಾಡಿ ಇದು ಕಾನೂನು ದೃಷ್ಟಿಯಿಂದ ಸರಿಯಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಅವ್ರು ಚುನಾವಣೆ ನಿಲ್ಬೋದು ಅಂತಕ್ಕಂಥ ಘೋಷಣೆ ಮಾಡಿದರು. ಹಾಗಾಗಿ ಇವತ್ತು ಸರ್ಟಿಫಿಕೇಟ್ ಕೆಲವೊಬ್ಬರು ಶ್ರೀಮಂತರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಕಟ್ಟೆ ವ್ಯಕ್ತಿ ಸಿಗಬೇಕಂತ ನಮ್ಮ ಒಂದು ಅಭಿಪ್ರಾಯ. ಎಲ್ಲರೆಲ್ಲೂ ಇವತ್ತು ಬಿ ಡಿ ಹಿರೇಮಠರು 246 ದಿವಸಗಳಿಂದ ಹೋರಾಡರು. ಅವರು ಮಳೆಗಾಲ ಚಳಿಗಾಲ ಅನ್ನೋದೇ ಹೋರಾಟ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಮ್ಮಲ್ಲಿ ವಿರೋಧ ಏನಿಲ್ಲ. ಬಟ್ ಇದು ಸರ್ಕಾರವು ಮುಖ್ಯಮಂತ್ರಿಗಳು ಏನಾದಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆ ಈ ರೀತಿ ನಮ್ಮನ್ನು ಕಾಯಿಸ್ತಿದಾರೋ ಅದು ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಎಲ್ಲ ಕಾನೂನು ಮೂಲಕನೂ ಇವತ್ತು ಸರಿಯಾಗಿ ಇವತ್ತು ಜನಗಣತಿ ಮಾಡಿದಾಗ ಆರ್ಥಿಕವಾಗಿ ಯಾರು ಹಿಂದುಳಿದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಇರೋದ್ರಿಂದ ಅಂಥ ಒಂದು ಸಮಾಜವನ್ನು ಇವರು ಘೋಷಣೆ ಮಾಡಿರ್ಬೋದು. ಅಥವಾ ಇದು ಶೆಡ್ಯೂಲ್ ಕ್ಯಾಸ್ಟಲ್ಲಿ ಸೇರಿಸಿದಾಗ ಇವ್ರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತದವ. ಈ ಸೌಲಭ್ಯಗಳನ್ನು ಇವರು ಸಹ ಪಡೆಯೋದಕ್ಕೆ ಇವರು ಯೋಗ್ಯರು. ಇವರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥವ್ರು. ಹಾಗಾಗಿ ಇವರಿಗೆ ಶಿಕ್ಷಣವಾಗಿ ರಾಜಕೀಯವಾಗಿ ಆಮೇಲೆ ಗೌರ್ಮೆಂಟ್ ಕೆಲಸವಾಗಿ ಇವರಿಗೆ ಎಲ್ಲವನ್ನು ಕೊಡ್ಬೋದು ಇವರಿಗೆ ಅಂತಕ್ಕಂಥದ್ದನ್ನು ಅದು ಮನೆಗೆ ತಿಳ್ಕೊಂಡು ಮಾಡಿರ್ಬೋದು. ಏನಾಯಿತು 1947 ನಮ್ಮ ಸ್ವಾತಂತ್ರ್ಯ ಸಿಕ್ತಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ವಿಂಗಡಣೆ ಮಾಡ್ತಾರೆ. ಆರ್ಥಿಕವಾಗಿ ಹಿಂದುಳಿದಿರೋಂಥ ಜಾತಿಗಳು ಯಾವುವು, ಆರ್ಥಿಕವಾಗಿ ಸಬಲಿಯಾಗಿರೋಂಥ ಜಾತಿಗಳು ಯಾವುವು, ಇವನ್ನೆಲ್ಲ ವಿಂಗಡಣೆ ಮಾಡಿದಾಗ ನಮ್ಮದು ಜಂಗಮ ಸಮಾಜ ಏನೈತಲ್ಲ ಇವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಕಡಿಮೆ ಜನಸಂಖ್ಯೆ ಇದ್ದಾರ. ಆಮೇಲೆ ಇವರು ವೃತ್ತಿ ಏನಂದರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಆ ಭಿಕ್ಷದಿಂದ ಮತ್ತೆ ಕಡು ಬಡವರಿಗೆ ಹಂಚೋವಂಥದ್ದು ಇದು ಭಿಕ್ಷೆ ಬೇಡಿ.
ಅವಾಗಿಂದ ಏನಾಯ್ತು ಕೊಡೋದಲ್ಲ ಸರ್, ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಾಗಲೇ ಸುಪ್ರೀಂ ಕೋರ್ಟಿಗೆ ಆಲ್ರೆಡಿ ಸಲ್ಲಿಸಿದ್ದೀವಿ ಸರ್, ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದೀವಿ ಸರ್. ಸುಪ್ರೀಂ ಕೋರ್ಟು ಆಲ್ರೆಡಿ ಆದೇಶ ಮಾಡೈತಿ ಇವ್ರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತೆ. ನಾವು ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದನ್ನ ಸರ್ಕಾರ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನೋ ಒಂದೇ ಉದ್ದೇಶ. ನಾವು ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ವಿ ಸುಪ್ರೀಂ ಕೋರ್ಟಿಗೆ. ನಮ್ಮ ಸುಪ್ರೀಂ ಯಾವುದು? ಸುಪ್ರೀಂ ಕೋರ್ಟು. ಕಾನೂನಾತ್ಮಕವಾಗಿ ನಾವು ಗೆದ್ದಿದ್ದೀವಿ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಆದೇಶ ಹೊರಡಿಸೈತೆ. ನೀವು ನಮ್ಮನ್ನ ನೀವ್ಯಾಕೆ ಹೋಗ್ತಾ ಇದ್ದೀರಿ ಅಂತಲ್ಲ, ಇಡೀ ಸಮುದಾಯ ಹೊಂಟೈತೆ ನಮ್ಮದು. ಸರ್ಕಾರ ಅಧ್ಯಯನ ಮಾಡಿನೇ ಸೂರ್ಯಕಾಮತ್ ವರದಿ ಕೊಟ್ಟ ಮೇಲೇ ಸುಪ್ರೀಂ ಕೋರ್ಟು ಇವ್ರಿಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಡ್ರಿ, SC ಸರ್ಟಿಫಿಕೇಟ್ ಕೊಡ್ರಿ ಅಂತಾನೆ ಹೇಳಿರೋದು ನೋಡ್ರಿ. ಅದನ್ನ ರಾಜ್ಯ ಸರ್ಕಾರ, ಕೆಲವೊಂದು ರಾಜ್ಯ ಸರ್ಕಾರಗಳು, ಭಾರತದಲ್ಲಿರುವಂಥ ಕೆಲವೊಂದು ರಾಜ್ಯ ಸರ್ಕಾರಗಳು ಆದೇಶ ಹೊರಡಿಸಿಲ್ಲ, ಸುತ್ತೇಲೆ ಹೊರಡಿಸಿಲ್ಲ. ಅದರಲ್ಲಿ ನಮ್ಮ ಕರ್ನಾಟಕ ಒಂದು. ಕರ್ನಾಟಕದಲ್ಲಿರೋ ಕೆಲವೊಬ್ಬರು ಸರ್ಟಿಫಿಕೇಟ್ ಆಲ್ರೆಡಿ ತೊಗೊಂಡಾರ ಅಂತ ಹೇಳಿದೆ. ಅವರೇನು ಸುಪ್ರೀಂ ಕೋರ್ಟ್ ಆದೇಶನ ಕೋರ್ಟಿಗೆ ಸಬ್ಮಿಟ್ ಆದ ತಕ್ಷಣ ಇವ್ರಿಗೆ ಕೊಡ್ಬೋದಂತ. ಇದನ್ನ ಏನೈತೆ ಸಾಮೂಹಿಕವಾಗಿ ಮಾಡ್ತಾ ಇಲ್ಲ ಸರ್ಕಾರ. ಕೇಳಕತ್ತೀವಲ್ಲ, ಕೊಡ್ತಾ ಇಲ್ಲ. ಇಲ್ಲೇ ಹೊಸಪೇಟೆ ಕೆಳಗೆ ಕೊಡ್ತಾ ಇಲ್ಲಲ್ಲ, ತಾಲೂಕು ಆಫೀಸ್ನಾಗ. ಅದೇ ಕೇಳ್ತಿಲ್ಲ, ನೀವು ಹೋಗ್ರಿ ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ ಇವರು. ತಾಲೂಕು ಆಫೀಸ್ನಾಗ ನಾವು ಅವ್ರೇನೋ ಬಂದು ಪಂಚನಾಮೆ ಮಾಡ್ತಾರಂತ ಮನೆಗಳಿಗೆ. ಇವ್ರು ಭಿಕ್ಷೆ ಬೇಡ್ತಿದ್ರ, ಇವರು ಮಾಂಸ ತಿಂತಿದ್ರ, ಇವರು ಸಸ್ಯಾಹಾರಿಗಳು ಅಂತ. ಅಲ್ಲಲ್ಲ, ಸರ್ಟಿಫಿಕೇಟ್ ಕೊಡೋಕೆ ಇದ್ರನ್ನ ಮಾಡಕತ್ಯಾರ. ಇದ್ರನ್ನ ಹೇಳ್ತಿರೋದು ನಾನು, ಸತ್ಯ ಹೇಳ್ತಾ ಇದ್ದೀನಿ. ಏನು ನಡೀತೈತೆ ಅದ್ರನ್ನ ಹೇಳಕತ್ತೀನಿ. ಇದೇ ತಹಶೀಲ್ದಾರ್ ವಿಶ್ವನಾಥ್ ಮನೆಗಳಿಗೆ ಕಳಿಸ್ದ. ಇವ್ರು ಭಿಕ್ಷೆ ಬೇಡ ತಿಂತದಾರ ನೋಡ್ರಿ, ಚೆಕ್ ಮಾಡಿರಿ, ಮಾಂಸಾಹಾರಿಗಳ ಅಂತ ಚೆಕ್ ಮಾಡಿರಿ. ಸರ್ಟಿಫಿಕೇಟ್ ಅನ್ಕೋದ್ರಣ ನಾವು ಯಾರಿಂದ ತೊಗೊಳೋಣ ಸರ್ಟಿಫಿಕೇಟ್? ನಾವು ಮಾಂಸ ತಿನ್ನಲ್ಲ, ಸಸ್ಯಾಹಾರಿಗಳು ಅದೀವಿ, ಹೋಗಿ APMC ತರಕಾರಿನೇ ತೊಗೊಂಬರ್ತೀವಿ ಅಂತ ತೋರ್ಸೋಕ್ಕಾಗತ್ತಾ? ಬೇರೆ ಸಮುದಾಯಕ್ಕೆ ಇರೋಂಥ ಪಂಚನಾಮೆಗಳು ನಮ್ಮ ಸಮುದಾಯಕ್ಕೆ ಯಾಕೆ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತಾ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಇದು ಮಾಡ್ಕೊಂಡೈತಾ? ಎಲ್ಲ ದಾಖಲೆಗಳು ಸಲ್ಲಿಸೈತಾ? ಸರ್ ನಾವು ಬೇರೆದ್ರ ಬಗ್ಗೆ ಮಾತಾಡಲ್ಲ ಸರ್. ನಾವು ಬಂದಿರೋದು ಅಲ್ಲಿ ನಡೀತಾ ಇರೋದ್ರ ಬಗ್ಗೆ ಮಾತಾಡಕತ್ತೀವಿ. ಚಿತ್ತವಾಡ್ಗಿಯಿಂದ ಹೊಸೂರು ಗ್ರಾಮಕ್ಕೆ ತೆರಳುವ ಮಾರ್ಗದಲ್ಲಿ ಬರುವ ಮೆಹಬೂಬ್ ಸುಬಾನಿ ಹಾಗೂ ದೂದ್ನಾನ ಜಂಟಾಕಟ್ಟೆ ಉರುಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಚಿತ್ತವಾಡ್ಗಿಯಿಂದ ದೂದ್ನಾನ ಜಂಡಕಟ್ಟೆಯವರೆಗೆ ಜಂಡಾಗಳ ಮೆರವಣಿಗೆ ನಡೆಸಿ ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಹೀಗೆ ಹಜರತ್ ಮೆಹಬೂಬ್ ಸುಬಾನಿ ಹಾಗೂ ದೂದ್ನಾನರವರ ಉರುಸ್ ಕಾರ್ಯಕ್ರಮದ ನಿಮಿತ್ತ ಜಂಡಾಕಟ್ಟೆಯ ಕಮಿಟಿಯಿಂದ ಚಿತ್ತವಾಡ್ಗಿಯ ಶಾದಿ ಮಹಲ್ ಬಳಿ ಬರುವ ದರ್ಗಾದಿಂದ ಜಂಡಾಗಳ ಮೆರವಣಿಗೆ ನಡೆಸಲಾಯಿತು.
बैठ जाएंगे तमाम हजरात। ಹೀಗೆ ಮೆರವಣಿಗೆಯು ದೂದ್ನಾನ ಜಂಡಾ ಕಟ್ಟೆಗೆ ಆಗಮಿಸಿದ ನಂತರ ಜಂಡಾಗಳನ್ನ ಪ್ರತಿಷ್ಠಾಪಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಇಸ್ಮುಹು ಮಕ್ತೂಬುನ್ ಮರ್ಫೂಬುನ್ ಮಶ್ಫೂಬುನ್ ಮನ್ಕೂಜುನ್ ಫಿಲ್ ಲಹ್ವಿ ವಲ್ ಕಲಂ ಸಯ್ಯಿದಿಲ್ ಅರಬಿ ವಲ್ ಅಜಂ ಜಿಸ್ಮುಹು ಮುಖದ್ದಸುನ್ ಮುಅತ್ತರುನ್ ಮುತಹರುನ್ ಮುನವ್ವರುನ್ ಫಿಲ್ ಬೈತಿ ವಲ್ ಹರಂ ಶಮ್ಸಿ ज़ुहा बद्रिद दुजा सदरिल उला नूरिल हुदा काफिल वरा मिसबाह ज़ुल्म जमील शिम शफिल अमम साहिबिल जूद वल करम वल्लाहु आसिमुहु व जिब्रील कादिमुहु वल बुराक़ु मरकबहु वल मेराज सफरहु व सिदरतुल मुंतहा मकामहु व क़ाब क़ौसैन मतलूबुहु वल मतलूब मक़सूदुहु والمقصود موجوده سيد المرسلين خاتم النبيين شفيع المذنبين أنيس الغربين रहमत लिलालमीन के दरबार पर हाजिर हुए हैं उसका सवाब। जितने भी लोग कमेटी के लोग रात और दिन मेहनत कर कर यहाँ पर खिदमत कर रहे हैं गौसे पाक के चाहने वालों की, उसका सवाब हजरत पिराने पीर रोशन ज़मीर गौसुस सकलैन करीमुत तरफ़ैन इमामुल औलिया शहीनशाहुल औलिया ताजुल औलिया सिराजुल औलिया मुनीरुल औलिया मुमताजुल औलिया बगदाद के बड़े पीर साहब पिराने पीर मेरा मुहद्दीन ताजुद्दीन बाबा दूध पीर नाना दूध नाना के रूह मुबारक को इस उर्स शरीफ और तमाम अहले कमेटी की जानिब से, फुकरा के जानिब से, मसाकिन की जानिब से, मासूमीन के जानिब से और जितने भी माँ बहनें बैठे हुए हैं उनके जानिब से सरकार के दरबार में सलाम और फातिहा खानी का सवाब पहुंचे। अल-फातिहा। परवरदिगारा तो अपने फजल करम से तेरे हबीब के तक़द्दुस से बुजुर्गान दीन औलिया कराम के वसीले से मेरे मौला जो यहाँ पर 11वीं शरीफ को मनाए हैं इसको कबूल अता फरमा। या रब्बे करीम इस 11वीं शरीफ को मनाने में जितने भी हजरात मर्दों ख़वातीन नौजवान मासूम बच्चे बच्चियाँ और इंतज़ामी कमेटी चाहे हिंदू मुस्लिम सिख ईसाई कौन से भी मज़हब से रिश्ता रखने वाले हों जो गौसे पाक की मोहब्बत में अक़ीदत में यहाँ पर हाज़िरी दिए हैं और फातिहा में शरीक हुए हैं, दाम में दिरहम में सुकन में हिस्सा मिले हैं, यहाँ काम कर कर हिस्सा मिले हैं या वक्त देकर हिस्सा मिले हैं, तमाम की इन खिदमात को इन कुर्बानियों को कबूल अता फरमा। या अल्लाह गौसे पाक के वसीले से गौसे पाक के चाहने वाले हिंदू मुस्लिम सिख ईसाई जो भी हो उनके दिली दुआओं को मुरादों को मन्नतों को मकासिद को मतालिब को कबूल फरमा। या अल्लाह इनके जान माल इज्जत व आबरू ईमान व अकाइद की हिफाजत अता फरमा। तमाम मजहब वाले मिलजुल कर एक होकर मेरे मौला रहने की तौफीक नसीब अता फरमा। इंसानियत के मुताबिक अपनी जिंदगियां गुजारने की तौफीक अता फरमा। इंसान होने के नाते इंसान के रिश्तों को समझने की, इंसान के हुकूक को समझने की तौफीक अता फरमा। या रब्बे करीम गौसे पाक के वसीले से गौसे पाक की दी हुई तालीमात पर हमें अमल करने की तौफीक अता फरमा। शैतान के वसवसों से नफ्स अम्मारा के बहकाओं से हिफाजत अता फरमा। या रब्बे करीम गौसे पाक के वसीले से हज़रत सैयद सुलेमान शाह कादरी दूध नाना रहमतुल्लाह अलैह के वसीले से मेरे मौला जो बीमार हैं उनको शिफा याबी नसीब अता फरमा। जो कर्ज में मकरूज हैं कर्ज के अदायगी के शक्लें सूरतें पैदा अता फरमा। जो कर्ज देकर परेशान है वसूल नहीं कर सक रहे हैं या अल्लाह दिए वाले को लेने की और लिए वाले को लौटाने की तौफीकें अता फरमा। या रब्बे करीम या पाक परवरदिगार कोई ऐसी ऐसी बीमारियों में मुब्तला है जो ला इलाज है या अल्लाह तो शाफी और नुशूर है। गौसे पाक के वसीले से दूध नाना के वसीले से हर एक बीमार की शिफा याबी दाइमा कुल्लिमा आजिला मुस्तमिला वाली सेहत और तंदुरुस्तियाँ नसीब अता फरमा। जोड़ों के गायबाना इंतजामात अता फरमा। शादी के तकारीब के इंतजामात को तो अपने गैब के खजानों से गौसे पाक के वसीले से दूध नाना के वसीले से मेरे पूरा अता फरमा मेरे मौला। या इलाहुल आलमीन या पाक परवरदिगार जो बे औलाद हैं औलाद की दौलत से माला माल अता फरमा। या अल्लाह अगर कोई लड़के की या लड़की की तमन्ना करते हैं किसकी क्या तमन्ना उनकी तमन्नाओं को गौसे पाक के वसीले से पूरा अता फरमा। या रब्बे करीम तो बड़ा रहीम है करीम है मेरे मौला। जो बच्चे अपने माँ बाप के नाफरमान हैं या अल्लाह उन बच्चों को उनके माँ बाप की खिदमत करने की उनकी फरमाबरदारी करने की उनको राजी कर कर उनके कदमों के नीचे अपनी जन्नत को संवारने की तौफीक नसीब अता फरमा।
ಬಳಿಕ ನೆರೆದವರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದ ಜಂಡಕಟ್ಟೆ ಕಮಿಟಿಯು ಕಳೆದ 21 ವರ್ಷಗಳಿಂದ ಜಾತ್ಯತೀತವಾಗಿ ಉರುಸ್ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನನ್ನ ಹೆಸರು ಬೆಲ್ಲೆದ್ರಪ್ಪ ಸಾಬ್ ಅಂತೇಳಿ ಮಾಜಿ ನಗರಸಭೆ ಸದಸ್ಯರು. ಇಲ್ಲಿ ಚಿತ್ತೋಡಿಯಲ್ಲಿ ಪ್ರತಿ ವರ್ಷ ಒಂದು ಸುಮಾರು 30 ವರ್ಷದಿಂದ ನಮ್ಮ ದೂದ್ನಾನವರ ಉರ್ಸವನ್ನು ತುಂಬ ಅಜೃಂಭಣೆಯಿಂದ ನಾವು ಎಲ್ಲ ಸೇರಿ 11 ಜನ ನಾವು ಮರಿದ್ದೀವಿ. ನಂಬರ್ ಆಗಿ ಇಡೀ ನಮ್ಮ ಹೊಸಪೇಟೆ ಮತ್ತು ಚಿತ್ತೋಡಿಗೆ, ಎರೆಬಲಿ, ಇಪ್ಪಿತ್ತೇರಿ, ಹೊಸೂರು, ಆನಗಾಲ್ ಇವರೆಲ್ಲ ಸಾರ್ವಜನಿಕರು ಸೇರಿ ಇಲ್ಲಿ ಎಲ್ಲರೂ ಪಟ್ಟಿ ಹಾಕಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂಥೇಳಿ ಇಲ್ಲಿ ಎಲ್ಲರಿಗೆ ದೇವರು ಶಾಂತಿ ರೀತಿಲೇಸಿ ಎಲ್ಲರಿಗೆ ಇರಲಿ ಅಂಥೇಳಿ ಎಲ್ಲ ಜನ ಸೇರಿ ಪಟ್ಟಿ ಹಾಕಿ 100 ರೂಪಾಯಿ 50 ರೂಪಾಯಿ ಹಂಗೆ ಹಾಕಿ ಇಲ್ಲಿ ಎಲ್ಲ ಜಾತಿ ಭೇದ ಇಲ್ದಂಗೆ ಎಲ್ಲ ಸಾರ್ವಜನಿಕರು ಸೇರಿ ಇಲ್ಲಿ ತುಂಬ ವರ್ಜಿನಿಂದ ಆಶ್ವಾಸನೆ ಮಾಡ್ಕೊಂತ ಇಲ್ಲಿ ಮಾಡ್ಕೊಂತ ಬಂದರಂಥ ವರ್ಷ 20-25 ವರ್ಷದಿಂದ ಮಾಡ್ಕೊಂತ ಬಂದೀವಿ. ಈ ಮುಂದೆ ಕೂಡ ಮಾಡ್ಕೊಂತ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಲಿಯಾಕತ್ ಅಲಿ ಅಂತೇಳಿ. ಇವತ್ತು ಮೆಹಬೂಬ್ ಸುಬಾನಿ ಮತ್ತು ದೂದ್ನಾನ ಲಕ್ಷ್ಮೇಶ್ವರ್ ಅವರ ಉರುಸು ಕಾರ್ಯಕ್ರಮವನ್ನು 21ನೇ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಇರುವ ಸ್ಥಳ ಚಿತ್ತವಾಡ್ಗಿ ಇಂದ ಹೊಸೂರು ರಸ್ತೆಗಿರುವ ವರ್ಕರಿ ಕಲ್ಲಲ್ಲಿ. ಇದು 21ನೇ ವಾರ್ಷಿಕೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷಗಳ ನಾವು ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ ದರ್ಗಾ ಮೆಹಬೂಬ್ ಸುಬಾನಿ ದರ್ಗಾಕಟ್ಟ ಕಮಿಟಿ ಕಡೆಯಿಂದ. ಇದು ಭಾವೈಕ್ಯತೆಯ ಒಂದು ಸಂಕೇತ ಹೇಳ್ಬೇಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಭಾವೈಕ್ಯತೆಯಿಂದ ಕೂಡಿ ನಾವು ಇದು ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ತಾವು ನೋಡ್ಬೋದು ಎಲ್ಲ ಎಷ್ಟು ಭಕ್ತಾದಿಗಳು ಬರ್ತಾರೆ ಅಂದರೆ ಬೇರೆ ಬೇರೆ ಊರ ಕಡೆಯಿಂದ ಭಾಳ ಜನ ಬರ್ತಾಯಿದ್ದಾರೆ. ಇದು ಪ್ರತಿ ವರ್ಷ ಈ ವರ್ಷಕ್ಕೆ ಆಯ್ತಂದರೆ ಇನ್ನೂ ವರ್ಷ ಇನ್ನೂ ಇದಕ್ಕಿಂತ 10ರಷ್ಟು ನಡೀತಾ ಇದೆ. ಇವತ್ತು ನಾವು ಹೇಳ್ಬೇಕಪ್ಪ ಅಂದರೆ ಈ ದೂದ್ನಾನ ಮೆಹಬೂಬ್ ಸುಬಾನಿ ಪ್ರತಿ ವರ್ಷ ಭಕ್ತಾದಿಗಳಿಗೆ ತಮ್ಮ ಕೃಪಾಶೀರ್ವಾದ ತೋರಿ ಅವರ ಕೆಲಸಗಳನ್ನು ಅವರು ಅಂದುಕೊಂಡ ಮನಸ್ಸಲ್ಲಿ ಅಂದುಕೊಂಡ ಬೇಡಿಕೆಗಳು ಎಲ್ಲ ಪೂರೈಸ್ತಿದ್ದು ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸೇರಿ ಅಣ್ಣ ತಮ್ಮಗಳಿಗಿಂತ ಜಾಸ್ತಿಯಾಗಿ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಒಂದು ಎಲ್ಲರೂ ಭಾವೈಕ್ಯತೆ ನೋಡ್ಬೇಕಪ್ಪ ಅಂದರೆ ಇಲ್ಲಿ ಎಲ್ಲರೂ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಭಾವೈಕ್ಯತೆ ಏನು. ಎಲ್ಲರೂ ಒಂದೇ, ಸರ್ವೇ ಜನ ಸುಖಿನೋ ಭವಂತ ಒಂದು ಶಬ್ದ ಇಲ್ಲಿ ಅರ್ಥಪೂರ್ಣವಾಗಿ ತಿಳಿಯುತ್ತದೆ. ಇದು ಇರೋದು ವರ್ಕರಿ ಕಲ್ಲಲ್ಲಿ, ಹೊಸಪೇಟೆಯಲ್ಲಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 4 ಮೆರವಣಿಗೆಗೆ ಸಾಕ್ಷಿಯಾದ ಚಿತ್ತವಾಡ್ಗಿ ಭಕ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.